ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸತ್ಯ, ಇವತ್ತಿಗೆ ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ ಅನ್ನಿಸ್ತಿದೆ ಕಣೆ. ಇಂಥ ಒಂದಿನ ಬರುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಅಮ್ಮ, ಯಾಕಮ್ಮ ಅಳ್ತಿದ್ಯಾ? ಏನಾಯ್ತು ಇವಾಗ? ನಿನ್ನ ಈ ಮನೇಲಿ ನೋಡಿ ನಂಗೆ ಮನಸ್ಸು ತುಂಬಿ ಬಂತು ಕಣೆ. ಎಲ್ಲರೂ ನಿನ್ನನ್ನು ಗಂಡು ಬೇರಿ ಅಂತಿದ್ರು. ಇವಳನ್ನ ಯಾರು ಮದುವೆ ಆಗ್ತಾರೆ, ಇವಳು ಹೇಗೆ ಬಾಳ್ತಾಳೆ, ಬರೀ ಹೊಡಿ ಬಡಿ, ಹುಡುಗಿಗಿರೋ ಲಕ್ಷಣ ಒಂದಾದರೂ ಇದೆಯಾ ಅಂತ ಹೇಳ್ತಿದ್ರು. ನಾನು ಆ ಮಾತು ಕೇಳಿಕೊಂಡು ನಿನ್ಗೆ ಅನ್ಬಾರ್ದು ಮಾತೆಲ್ಲ ಅಂದ್ಬಿಟ್ಟೆ ಕಣೆ ಪುಟ್ಟಿ. ಆದರೆ ನೀನು ನನ್ನ ಮಾತು ಸುಳ್ಳು ಮಾಡಿಬಿಟ್ಟೆ. ನೋಡ್ದ್ಯಾ ನನ್ನ ಮೊಮ್ಮಗಳು ಹೆಂಗೆ ಈ ಕೋಟೆ ಮನೇಲಿ ಹೆಂಗೆ ಬದುಕ್ತಾ ಇದ್ದಾಳೆ, ನನ್ನ ಬಂಗಾರ. ರಾಯರು ಹೇಳಿದ್ರಲ್ಲೇ ಸತ್ತಿನಂಥ ಸೊಸೆ ಸಿಗೋದಕ್ಕೆ ಪುಣ್ಯ ಮಾಡಿರಬೇಕು ಅಂತ. ಹೌದತ್ತೆ, ಆ ಮಾತು ಕೇಳೋಕ್ಕೆ ನಾವು ಪುಣ್ಯ ಮಾಡಿರಬೇಕು. ಅಮ್ಮ, ಹೊಗಳಿದ್ ಸಾಕು, ನನಗೆ ಕೇಳೋದಕ್ಕಾಗ್ತಿಲ್ಲ. ನೀನು ಬೈದ್ರೇ ಚಂದ. ಇನ್ಯಾವತ್ತೂ ಬೈಯಲ್ಲ ಸತ್ಯ. ನಾನು ಮದುವೆಗೆ ಮುಂಚೆ 7 ಜನ್ಮಕ್ಕಾಗೋಷ್ಟು ಬೈದ್ಬಿಟ್ಟಿದ್ದೀನಿ ನಿನಗೆ. ಈಗಲೂ ಬೈ, ಯಾರು ಬೇಡ ಅಂದವರು? ಅಂತೂ ಇಂತೂ ಮದುವೆ ಆಗಿ ಖುಷಿಯಾಗಿದೆಯಲ್ಲ, ನಮಗಷ್ಟೇ ಸಾಕು ಕಣೆ. ನಿನ್ನ ಈ ಮನೆಯವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ, ಎಷ್ಟು ಗೌರವದಿಂದ ನೋಡ್ಕೊಳ್ತಾರೆ. ಇದಕ್ಕಿಂತ ನಮಗಿನ್ನೇನೇ ಬೇಕು? ನೀನು ಮತ್ತು ಗಿರ್ಜಮ್ಮ ಖುಷಿಯಾಗಿದ್ರೆ ನನಗೆ ಸಾಕಮ್ಮ, ಇನ್ನೇನು ಬೇಡ. ಇಲ್ಲಿಗೆ ಬರೋಕ್ಕೆ ಮುಂಚೆ ನಿಮ್ಮಮ್ಮ ನನ್ನ ಮಗಳು ಹೇಗಿರ್ತಾಳೋ, ಏನು ಮಾಡ್ತಾ ಇರ್ತಾಳೋ ಅಂತ ತುಂಬ ಪೇಚಾಡ್ಕೋತಾ ಇದ್ಲು ಕಣೆ. ಇಲ್ಲಿಗೆ ಬಂದಮೇಲೆ ನಿರಾಳ ಆಯಿತು ನೋಡು. ಮುಂಚೆನೇ ಬಂದಿದ್ದಿದ್ರೆ ಮುಂಚೆನೇ ನಿರಾಳ ಆಗ್ತಿತ್ತು. ಅದಕ್ಕೆ ಹೇಳಿದ್ದು ಆಗಾಗ ಈ ಕಡೆನೂ ಬರ್ತೀರಿ ಅಂತ. ನಿಜ ಹೇಳಬೇಕು ಅಂದರೆ ನನಗಿಲ್ಲಿ ಏನೂ ತೊಂದರೆ ಇಲ್ಲ. ತುಂಬ ಸಂತೋಷವಾಗಿದ್ದೀನಿ, ಆರಾಮಾಗಿದ್ದೀನಿ. ಅದು ನಿನ್ನ ಮುಖದಲ್ಲೇ ಕಾಣಿಸ್ತಿದೆಯಲ್ಲೇ. ಈ ಸತ್ಯ, ನಿನ್ನ ಗಂಡ ಇಲ್ಲೇ ಊಟನೂ ಮಾಡದೆ ಹೊರಟೋದ? ಗಿರಿಜಮ್ಮ, ಅವನು ಹಾಗೆ. ನನಗೆ ಈ ಮನೇಲಿ ಪ್ರಾಬ್ಲಮ್ ಅಂತ ಏನಾದರೂ ಇದ್ದರೆ ಅದು ಅವನೇ. ಇವತ್ತು ನಾನು ಹುಟ್ಟಿದ ಹಬ್ಬ ಅಂತ ಎಲ್ಲರೂ ನನಗೆ ವಿಶ್ ಮಾಡ್ತಾ ಇದ್ದಾರೆ. ನೀವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀರಾ, ಆದರೆ ಬಂಡ ನನ್ನ ಗಂಡನಿಗೆ ಇವತ್ತು ನನ್ನ ಬರ್ತ್ಡೇ ಅನ್ನೋದು ನೆನಪಿಲ್ಲ. ಏನಕ್ಕೆ ನಗ್ತಾ ಇದ್ದೀರಾ? ನಾನು ಸಂಕಟ ಹೇಳ್ಕೊಂಡ್ರೆ ನಿಮಗೆ ಸಂತೋಷನಾ? ಹಾಗಲ್ಲ ಕಣೆ, ಗಂಡಸರಿಗೆ ಸ್ವಲ್ಪ ಮರೋ ಜಾಸ್ತಿ, ಎಲ್ಲೋ ಮಾಡ್ತಿರ್ತಾರೆ. ನೆನ್ಪಿಟ್ಕೊಳ್ಳೋದಕ್ಕೆ ಏನು ದಾಡಿ ಅವನಿಗೆ? ಇರಲಿ ಬಿಡಿ, ಇಡೀ ದಿನ ಇದೆಯಲ್ಲ, ಆಮೇಲೆ ಜ್ಞಾಪಕಕ್ಕೆ ಬಂದು ನಿಂಗೆ ವಿಶ್ ಮಾಡೇ ಮಾಡ್ತಾನೆ. ಹುಟ್ಟಿದ ಹಬ್ಬದ ದಿನ ಮುಖ ಗಂಟಕೊಂಡಿದ್ಯಲ್ಲೇ. ಸತ್ಯ, ನೀನು ಇಡೀ ಮನೆಯವ್ರ ಮನಸ್ಸನ್ನು ಗೆದ್ದಿದ್ದೀಯ ಅಂದರೆ ನಿನ್ನ ಗಂಡನ ಮನಸ್ಸಲ್ಲಿ ನೀನು ಇದೆಯಾ ಅಂತ ಅರ್ಥ. ಗಂಡನ ಸಾಥಿಲ್ದೆ ಇಷ್ಟೆಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ಬೇಜಾರು ಮಾಡ್ಕೋಬೇಡ ಕಣೆ. ಕಾರ್ತಿಕ್ ನಿಂಗೆ ಶುಭಾಶಯ ಹೇಳ್ತಾರೆ. ಹೇಳ್ತಾನೆ. ದಿವ್ಯಾ, ಸ್ವಲ್ಪನಾದರೂ ರೆಸ್ಟ್ ಮಾಡಬಾರ್ದಮ್ಮ? ಯಾಕೆ ಇಷ್ಟೊಂದು ಕಷ್ಟಪಡ್ತೀಯಾ? ಇರ್ಲಿ ಬಿಡಿಯತ್ತೆ, ನಮ್ಮನೆ ಕೆಲಸನ ನಾವು ಮಾಡ್ತೇವೆ, ಮತ್ಯಾರು ಮಾಡ್ತಾರೆ? ಇನ್ನೊಂದು ಸ್ವಲ್ಪ ಹೊತ್ತು ಮುಗ್ದೋಗುತ್ತೆ, ಆಮೇಲೆ ಕೊಟ್ಟಿಗೆ ಕೆಲಸ ಇದೆ. ನಿನ್ನ ಕಷ್ಟ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ದಿವ್ಯಾ. ನಮ್ಮ ಬಾಲನ ಹೆಂಡತಿಯಾಗಿ ಹೀಗೆಲ್ಲ ಕೆಲಸ ಮಾಡಬೇಕಾ? ನಮ್ಮ ಬಾಲಂಗಾದ್ರೂ ಬುದ್ಧಿ ಬೇಡವಾ?
ಅವನೇ ನಿನ್ನ ಹೆಂಡತಿ ಅನ್ಕೊಂಡಿಯಾನೋ ಮನೆ ಕೆಲಸದವಳು ಅನ್ಕೊಂಡಿಯಾನೋ? ಅಯ್ಯೋ ಅತ್ತೆ, ಅವ್ರಿಗೇನು ಅನ್ಬೇಡಿ. ನಮ್ಮ ಬಾಲ ಇಂಥ ಎಡ್ವರ್ಟ್ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಅಲ್ಲ, ಕೆಲಸದವ್ರನ್ನಾದ್ರೂ ಅಪಾಯಿಂಟ್ ಮಾಡ್ಕೊಳ್ಳೋದಲ್ವಾ? ವಾವ್, ಅತ್ತೆ ಫುಲ್ಲು ಇಂಪ್ರೆಸ್ ಆಗ್ತಿದ್ದಾರೆ. ದಿವ್ಯಾ, ಹೇಗಾದರೂ ಮಾಡಿ ಅತ್ತೆನ ಪಟಾಯಿಸ್ಕೊ. ಅತ್ತೆ ಮೂಲಕ ಮಾವನ್ನ ರೀಚ್ ಆಗ್ಬೋದು. ಈ ತಾತನ್ನ ನಂಬ್ಕೊಂಡ್ರೆ ನಿನ್ನ ಕೈಗೆ ಚಿಪ್ಪೆ ಗತಿ. ದಿವ್ಯಾ, ನೀನೇನು ಯೋಚನೆ ಮಾಡಬೇಡ. ನಾನು ಬಾಲನ ಹತ್ರ ಮಾತಾಡ್ತೀನಿ. ನಮ್ಮ ಸೊಸೆ ಹೀಗೆಲ್ಲ ಕಷ್ಟ ಪಡ್ಬೇಕಾಗೇ ಇಲ್ಲ. ಅಯ್ಯಯ್ಯೋ ಬೇಡ ಅತ್ತೆ, ತಾತಂಗೆ ಅದೆಲ್ಲ ಇಷ್ಟ ಆಗಲ್ಲ. ತಾತನ ಮೆಚ್ಚಿಸ್ಬೇಕು ಅಂದರೆ ನಾನು ಈ ರೀತಿ ಕೆಲಸ ಮಾಡಲೇಬೇಕು. ನೋಡಿದ್ಯಾ ದಿವ್ಯಾ, ಅವತ್ತಿಂದ ಇವತ್ತಿನವರೆಗೂ ನಮ್ಮ ಮಾವ ಒಂದು ಸ್ವಲ್ಪನೂ ಚೇಂಜೇ ಆಗಿಲ್ಲ. ನಾನು ಕೆಲಸ ಮಾಡಲಿಲ್ಲ ಅಂತ ಅವ್ರು ನನ್ನನ್ನು ಇವತ್ತಿನವರೆಗೂ ಒಪ್ಕೊಳ್ಳೇ ಇಲ್ಲ. ಇನ್ನು ನೀನು ಕೆಲಸ ಮಾಡಬೇಡ ಅಂತ ಏನಾದರೂ ನಾನು ಹೇಳಿದ್ರೆ ಆಮೇಲೆ ಅವ್ರು ನಿನ್ನೂ ಒಪ್ಕೊಳ್ಳಲ್ವೇನೋ. ಹೌದು ಅತ್ತೆ. ಇಲ್ಲ ದಿವ್ಯಾ, ಹಾಗಾಗಬಾರ್ದು. ನೀನು ಯಾರ ವಿರೋಧನೂ ಕಟ್ಕೋಬಾರ್ದು. ಎಲ್ಲರೂ ನಿನ್ನನ್ನು ನಮ್ಮನೆ ಸೊಸೆ ಅಂತ ಒಪ್ಕೋಬೇಕು. ಹಾಗಿದ್ರೆ ನಾನು ಇದನ್ನೆಲ್ಲ ಮಾಡಲೇಬೇಕಲ್ವ ಅತ್ತೆ? ಹೌದು ದಿವ್ಯಾ, ನಾನು ಈ ವಿಚಾರದಲ್ಲಿ ಹೆಲ್ಪ್ಲೆಸ್. ಬಾಲನ ಹತ್ರ ಹೇಳಿ ನಿಂಗೇನಾದರೂ ಸಹಾಯ ಮಾಡೋಣ ಅಂದ್ಕೊಂಡೆ. ನಾನು ನಿನಗೆ ಸಹಾಯ ಮಾಡಿದ್ರೆ ನಮ್ಮ ಮಾವ ಉಲ್ಟಾ ಹೊಡೆದು ಬಿಡ್ತಾರೆ. ನನಗೆ ಕ್ಷಮಿಸ್ಬಿಡಮ್ಮ. ಬೇಜಾರು ಮಾಡ್ಕೋಬೇಡ ದಿವ್ಯಾ. ಇರಲಿ ಬಿಡಿ ಅತ್ತೆ, ನನಗೇನು ಬೇಜಾರಿಲ್ಲ. ಒಟ್ಟಿನಲ್ಲಿ ನಾವೆಲ್ಲರೂ ಖುಷಿಯಾಗಿ ಜೊತೆಲಿರೋದು ನನಗಾಸೆ. ಎಷ್ಟು ಒಳ್ಳೆ ಮನಸ್ಸು ದಿವ್ಯಾ ನಿಂದು. ಆದರೆ ನಾನು ನಿನ್ನಷ್ಟು ಗಟ್ಟಿಗಿತ್ತಿಯಲ್ಲ. ನಾನು ನಿನ್ನ ಹಾಗೆ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ಮಾವನ ಮನಸ್ಸನ್ನು ಗೆದ್ದಿರ್ತಿದ್ನೋ ಏನೋ. ಆಗ ನಮ್ಮ ಸಂಸಾರದ ಕಥೆನೇ ಬೇರೆ ಇರೋದು. ದುಡ್ಡಲ್ಲೇ ಚಳಿ ಕಾಯಿಸೋಷ್ಟು ಐಶ್ವರ್ಯ ಇದೆ, ಆದರೆ ನೆಮ್ಮದಿನೇ ಇಲ್ಲ. ನಮ್ಮ ಮಾವ ನನ್ನ ಜೊತೆ ಮಾತಾಡಲ್ಲ. ಇರೋನು ಒಬ್ಬ ಮಗ, ಆದರೆ ನಮ್ಮ ಜೊತೆ ಇಲ್ಲ. ಅವನು ಮದುವೆ ಕೂಡ ನೋಡೋಕ್ಕಾಗಲಿಲ್ಲ ನಮಗೆ. ದುಡ್ಡಿಲ್ಲದೆ ಇರೋರಿಗೆ ದುಡ್ಡಿಲ್ಲ ಅನ್ನೋದು ಒಂದೇ ಪ್ರಾಬ್ಲಮ್ಮು. ಆದರೆ ದುಡ್ಡಿರೋರಿಗೆ ಅದೊಂದು ಬಿಟ್ಟು ಇನ್ನೆಲ್ಲ ಪ್ರಾಬ್ಲಮ್ಮೇ. ಅತ್ತೆ, ನೀವು ಬೇಜಾರು ಮಾಡ್ಕೋಬೇಡಿ. ಈ ಅಮ್ಮ ಯಾವಾಗಲೂ 100 ರೂಪಾಯಿಗೆ 1000 ರೂಪಾಯಿ ಆ್ಯಕ್ಟಿಂಗ್ ಮಾಡ್ತಾಳೆ. ಕಮಿಟ್ ಆಗಿಬಿಟ್ಟಿದ್ದೀನಿ. ಇಲ್ಲ ಅಂದಿದ್ರೆ ಚೇಂಜ್ ಮಾಡಿ ಬಿಸಾಕ್ತಾ ಇದ್ದೆ. ಅಯ್ಯೋ, ಯಾಕೆ ಪುಟ್ಟಿ ಅಳ್ತಿದ್ಯಾ? ಅಳ್ಬಾರ್ದು, ನನ್ನತ್ತ ಕಳಿಸ್ಕೊಡು. ಆಗಾಗ ಬರ್ತಿರೋ ಅಮ್ಮ. ಗಿರ್ಜಮ್ಮ, ನೀನು ಅಷ್ಟೇ ಆಗಾಗ ಬರ್ತಿರು. ಹಾಕ್ತೀನಿ ನೋಡು. ನಾವೇನು ಬೇರೆ ದೇಶದಲ್ಲ ಇದ್ದೀವಿ, ಇದೇ ಊರಲ್ಲಿ ತಾನೇ ಇರೋದು. ನಿನ್ನ ನೆನಪಾದಾಗಲೆಲ್ಲ ನಾವು ಬರ್ತೀವಿ. ನಿನಗೆ ನಮ್ಮ ನೆನಪಾದಾಗ ನೀನು ಬಾ, ಅಷ್ಟೇ. ಯಾವಾಗ ಬೇಕೋ ಆವಾಗ ಮಾತಾಡೋಕ್ಕಂತೂ ಫೋನ್ ಇದ್ದೇ ಇದೆ. ಆದರೆ ನಾವು ನಮ್ಮ ಸೊಸೆನ ಆಗಾಗಂತೂ ಕಳ್ಸೋಕ್ಕಾಗಲ್ಲ. ನೀವೇ ಬರಬೇಕು. ಸತ್ಯ, ಇದೆಲ್ಲ ನೋ ಸೂಟಿಯು. ಅಳಮುಂಜಿ ಆಗೋಗ್ಬಿಟ್ಟಿದೆಯಲ್ಲೇ. ಸೀತಮ್ಮ, ನೀವಾದರೂ ಹೇಳಿ. ಮದುವೆ ಆದಮೇಲೆ ನಮ್ಮ ಸತ್ಯ ತುಂಬ ಮೆತ್ತಗಾಗ್ಬಿಟ್ರು. ಯಾಕಮ್ಮ ಸತ್ಯ ಬೇಜಾರು ಮಾಡ್ಕೋತಿದ್ಯಾ? ಅಷ್ಟೊಂದು ಬೇಜಾರಾಗ್ತಿದೆ ಅಂದರೆ ಇವ್ರಿಗೆ 4 ದಿನ ಇದ್ದು ಹೋಗೋಕೆ ಹೇಳೋಣ ಬಿಡು. ಅಯ್ಯೋ, ಇದ್ದು ಹೋಗೋಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ಐಡಿಯಾ ಏನೇನಾದರೂ ಕೊಟ್ಬಿಟ್ಟಿರಾ? ಆಮೇಲೆ ನಮ್ಮ ಮೊಮ್ಮಗಳು ನಮ್ಮನ್ನು ಇಲ್ಲೇ ಕಟ್ಟಾಕ್ಬಿಡ್ತಾಳೆ. ಗಿರ್ಜಮ್ಮ, ಸತ್ಯ ತುಂಬ ಒಳ್ಳೆ ಹುಡುಗಿ. ನೋಡೋದಕ್ಕೆ ಮೇಲ್ಗಡೆ ಎಷ್ಟು ಗಟ್ಟಿಯಾಗಿದ್ದಾಳೋ ಒಳಗಡೆ ಅಷ್ಟೇ ಮೃದು.
ನನ್ನವರು ತನ್ನವರು ಅಂತ ಒದ್ದಾಡ್ತಾಳೆ. ನಮ್ಮ ಕಾರ್ತಿಕ್ ವಿಷಯದಲ್ಲಿ ನೀವೇ ನೋಡಿದ್ರಲ್ಲ. ಪೊಲೀಸರಿಗೆ ಆ ಹುಡುಗಿನ ಹಿಡಿದು ಕೊಟ್ಟಿದ್ದೆ ಇವಳು. ಹೆಂಡತಿಯಾಗಿ ಅವಳ ಕರ್ತವ್ಯನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾಳೆ. ನಿಮ್ಮ ಬಾಯಲ್ಲಿ ಸತ್ಯ ಬಗ್ಗೆ ಒಳ್ಳೆ ಮಾತು ಕೇಳಿ ತುಂಬ ಖುಷಿ ಆಯಿತು ಬೀಗ್ರೆ. ಕೆಟ್ಟದನ್ನು ಕೆಟ್ಟದ್ದು ಅಂತ ಹೇಳುವಾಗ ಒಳ್ಳೆಯದನ್ನು ಒಳ್ಳೆಯದು ಅಂತಲೇ ಹೇಳಬೇಕಲ್ವಾ? ಸತ್ಯನ ಬಗ್ಗೆ ಯಾವ ಆತಂಕನೂ ಪಡಬೇಡಿ. ಸತ್ಯ ಇಲ್ಲಿರೋವರೆಗೂ ಚೆನ್ನಾಗಿರ್ತಾಳೆ. ನಾನು ನಿನಗೆ ನಿನ್ನೆನೇ ಹೇಳಿದ್ದೆ, ಈ ನಿರ್ಧಾರದಲ್ಲಿ ನಮ್ಮೆಲ್ಲರ ಬದುಕಿದೆ, ನನ್ನ ಮಗನ ಭವಿಷ್ಯ ಇದೆ. ನೀನು ಸೈನ್ ಹಾಕೋದ್ರಿಂದ ನಮಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ನನಗೂ ಮಾತಾಡೋದಕ್ಕೆ ಅವಕಾಶ ಕೊಡಿ. ನನ್ನ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳೋದೇನಿಲ್ಲ ಹುಡುಗಿ, ನಿನ್ನಿಂದ ನನ್ನ ಮಗನಿಗೆ ಬಿಡುಗಡೆ ಸಿಗಬೇಕು ಅಷ್ಟೇ. ಅದನ್ನೇ ನಾನು ಕೇಳಿರೋದು. ನನಗೆ ಗೊತ್ತು ನಿನಗೆ ಈ ಮದುವೆಯಿಂದ ಸಂಬಂಧದಿಂದ ಆಚೆ ಹೋಗೋಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಇದ್ರಲ್ಲ, ನಮಗಿನ್ಯಾವ ಆತಂಕನೂ ಇಲ್ಲ. ನಾವೇನು ಬರ್ತೀವಿ ಸೀತಮ್ಮ. ಊರ್ಮಿಳ ಬರ್ತೀನಮ್ಮ. ಸತ್ಯ ಬರಲಾ? ಮತ್ತೆ ಅವನು ಹರ್ಟ್ ಮಾಡಿದ್ನಾ? ಯಾವಾಗಲೂ ಅದನ್ನೇ ತಾನೇ ಮಾಡೋದವನು. ಆದರೂ ನೀನು ಯಾಕೆ ಅವನ ಹಿಂದೆ ಇದೆಯೋ ನಂಗೆ ಅರ್ಥ ಆಗ್ತಿಲ್ಲ. ಅವನೇನು ಸುರಸುಂದ್ರನ? ಈ ಪ್ರಪಂಚದಲ್ಲಿ ಅವನೊಬ್ಬನೇನ ಹುಡುಗ ಅಂತ ಇರೋದು. ಬಿಡೆ ಅವನ್ನ. ಬಿಡೋಕ್ಕಾಗಿದ್ದಿದ್ರೆ ನಾನು ಯಾವಾಗಲೂ ಅವನ್ನ ಬಿಟ್ಬಿಡ್ತಿದ್ದೆ. ಆದರೆ ನನ್ನ ಕೈಲಿ ಆಗ್ತಿಲ್ಲ ಕಣೆ. ಅವನು ನನ್ನಿಂದ ದೂರ ಹೋದಷ್ಟು ನಾನು ಅವನ ಹಿಂದೆ ಬೀಳ್ತಾನೇ ಇದ್ದೀನಿ. ಹುಚ್ಚಿ ಆಗ್ತಾ ಇದ್ದೀನಿ. ಬೇಕಾ ಇವೆಲ್ಲ ನಿಂಗೆ? ನಿಮ್ಮ ಮನೆಯವ್ರಿಗೆ ಹೇಳಿದ್ರೆ ಚಿಟಿಕೆ ಹೊಡಿಯೋದ್ರಲ್ಲಿ ಸಖತ್ತಾಗಿರೋ ಹುಡುಗನ ನೋಡಿ ಮದುವೆ ಮಾಡ್ತಾರೆ. ಅಂಥದ್ರಲ್ಲಿ ನೀನು ಇವನಿಂದ ಬಿದ್ದಿದೆಯಲ್ಲ. ನನಗೆ ಅವರೆಲ್ಲ ಯಾರು ಬೇಡ ಕಣೆ. ನನಗೆ ಬೇಕಾಗಿರೋದು ರಾಖಿ ಮಾತ್ರ. ನಾನು ಎಷ್ಟೇ ಬಡ್ಕೊಂಡ್ರು, ಕಣ್ಣೀರು ಹಾಕ್ತಿದ್ರು, ನನ್ನ ಪ್ರೀತಿ ಅವನಿಗೆ ಅರ್ಥನೇ ಆಗ್ತಿಲ್ಲ. ಎಲ್ರಿಗೂ ಪ್ರೀತಿ ಆದಮೇಲೆ ಬ್ರೇಕಪ್ ಆದರೆ ನನಗೆ ಪ್ರೀತಿ ಶುರುವಾಗೋಕ್ಕಿಂತ ಮುಂಚೆನೇ ಬ್ರೇಕಪ್ ಆಗ್ತಿದೆ. ಹೇಗೆ ಮುಖದ ಮೇಲೆ ಹೊಡೆದಂಗೆ ಮಾತಾಡ್ದ ಗೊತ್ತಾ? ನೋಡೆ, ಮುಚ್ಚಿದ ಬಾಗಿಲು ಮುಂದೆ ಕೂರಬಾರ್ದು, ಕಾಯಬಾರ್ದು, ಎದ್ದು ಹೋಗ್ತಾ ಇರಬೇಕು. ರಾಕಿ ನಿಂಗೆ ಅವನ ಲೈಫ್ ಡೋರ್ನ ಕ್ಲೋಸ್ ಮಾಡಿದ್ದಾನೆ. ಅದನ್ನು ಅರ್ಥ ಮಾಡ್ಕೋಬೇಕಲ್ವ ನೀನು? ಆದರೆ ಯಾಕೆ ಅವನಿಗೆ ನಾನು ಬೇಡ? ಅದನ್ನು ಕಟ್ಕೊಂಡು ನಿಂಗೆ ಏನಾಗಬೇಕು? ಈಗಲೇ ನಿಮ್ಮಿಬ್ಬರಿಗೂ ಹೊಂದಾಣಿಕೆ ಇಲ್ಲ ಅಂದಮೇಲೆ ಮುಂದೆ ನೀವಿಬ್ಬರು ಹೇಗೆ ಚೆನ್ನಾಗಿರೋಕ್ಕೆ ಸಾಧ್ಯ? ಇಲ್ಲ, ನಾನು ಇದನ್ನು ಒಪ್ಪಲ್ಲ. ಅವನಿಗೂ ನನ್ನ ಮೇಲೆ ಫೀಲಿಂಗ್ಸ್ ಇದೆ. ಇಲ್ಲ ಅಂದಿದ್ದಿದ್ರೆ ನಾನು ಕೊಡೋ ಗಿಫ್ಟ್ನ ಅವ್ನು ಯಾಕೆ ತೊಗೊಂಡು ಹೋಗ್ತಿದ್ದ ಹೇಳು? ಅವ್ನು ತಗೊಂಡು ಹೋಗಿಲ್ಲ ಅಂದಿದ್ರೆ ನೀನು ಬಿಡ್ತಿದ್ಯಾ? ಆ ಗಲಾಟೆ ಬೇಡ ಅಂತ ತಗೊಂಡೋಗಿರ್ಬೋದು. ಇಲ್ಲ, ಅವನು ನನ್ನ ಲವ್ ಮಾಡ್ತಾ ಇದ್ದಾನೆ. ಆದರೆ ನನ್ನ ಹತ್ರ ಹೇಳ್ಕೊಳ್ತಿಲ್ಲ ಅಷ್ಟೆ. ಹೇಳ್ಕೊತಾ ಇಲ್ಲ ಅಂದರೆ ಅವನಿಗೆ ನೀನು ಬೇಡ ಅಂತ ಅರ್ಥ. ಅದು ಯಾಕೆ ನಿಂಗೆ ತಲೆಗೆ ಹೋಗ್ತಾ ಇಲ್ಲ?
ನಿನಗೆ ರಾಕಿ ಬೇಕು ಕಣೆ. ಅವನಿಲ್ದಿರ ನಾನು ಬದುಕಕ್ಕಾಗೋದಿಲ್ಲ. ಅತ್ತೆ, ಮುದ್ದೆ ಬಸ್ಸಾರು ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದೀನಿ. ನಾನು ಕೈಯಾರೆ ಮಾಡಿದ್ದೀನಿ, ತಿನ್ನು. ನೀನೇ ಕಲ್ತು ಮಾಡಿದ್ದ? ವಾವ್, ತುಂಬ ಚೆನ್ನಾಗಿದೆ. ತಾತಂಗೆ ಬಹಳ ಇಷ್ಟ ಆಗಿರ್ಬೇಕಲ್ವಾ? ಆದರೆ ಬಾಯಿ ಬಿಟ್ಟು ಹೇಳಲ್ಲ ಅಷ್ಟೆ. ಈ ಮುತ್ಕಂಗೆ ದೌಲತ್ತು ಅಲ್ಲ. ಚೆನ್ನಾಗಿರೋದನ್ನ ಚೆನ್ನಾಗಿದೆ ಅಂತ ಹೇಳಕ್ಕೆ ಏನು ದಾಡಿ ಇವನಿಗೆ? ಅತ್ತೆ, ನಿಧಾನಕ್ಕೆ ಹೇಳಿ, ತಾತ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ಹೌದು ಹೌದು, ಅದು ನಿಜಾನೇ. ಈ ಮುದ್ಕ ಎಲ್ಲಿಂದ ಯಾವಾಗ ಎಂಟ್ರಿ ಕೊಡ್ತಾನೆ ಅಂತಾನೆ ಗೊತ್ತಾಗಲ್ಲ. ಏನೇ ಹೇಳು, ಊಟ ಚೆನ್ನಾಗಿದೆ. ಸಿಟಿನಲ್ಲಿ ಅದೇನೇನೋ ತಿಂದು ತಿಂದು ನಾಲ್ಗೆ ಎಲ್ಲ ಜಡ್ಡಿಡ್ದೋಗಿತ್ತು. ಅತ್ತೆ, ಕಾಲೊತ್ಲಾ? ಅಯ್ಯಯ್ಯೋ ಬೇಡಮ್ಮ, ನಿನ್ಗೆ ಯಾಕೆ ತೊಂದರೆ? ಪರವಾಗಿಲ್ಲ ಅತ್ತೆ, ನೀವು ನೆಮ್ಮದಿಯಾಗಿ ಊಟ ಮಾಡಿ. ಅತ್ತೆ, ನಾನು ಏನೋ ಒಂದು ಕೇಳಬೇಕು, ಕೇಳಲಾ? ಕೇಳು ದಿವ್ಯಾ, ಅದಕ್ಕೆ ಯಾಕೆ ಮುಜುಗರ ಪಡ್ಕೋತೀಯಾ? ಮಾವ ನಮ್ಮನ್ನ ಒಪ್ಕೋತಾರ? ಖಂಡಿತ ಇಲ್ಲ. ನಮ್ಮ ಮಾವ ನನ್ನನ್ನು ಒಪ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅತ್ತೆ, ನಿಮ್ಮ ಮಾವ ಅಲ್ಲ, ನನ್ನ ಮಾವ. ಅಂದರೆ ಬಾಲನಪ್ಪ ನಮ್ಮನ್ನ ಒಪ್ಕೊಂತಾರ ಅಂತ ಕೇಳಿದೆ. ಓಹ್, ಅವರಾ? ಅವ್ರ ಮನ್ಸು ಬದಲಾಗ್ತಾ ಇದೆ ಅನ್ನಿಸ್ತಾ ಇದೆ. ನೀನು ಮೊನ್ನೆ ಸಿಟಿಗೆ ಬರೋಕ್ಕೆ ಮೊದಲು ತುಂಬ ಬದಲಾಗಿದ್ರು, ಆಮೇಲೆ ಮತ್ತೆ ಯಾಕೋ ಸಿಡುಕ್ತಾ ಇದ್ರು. ಏನೋ ಸ್ವಲ್ಪ ಸರಿ ಹೋಗಿದೆ ಅನ್ನಿಸ್ತಿತ್ತು. ನೀನು ಮೊನ್ನೆ ತಾತಂಗೇನೋ ಎದುರುತ್ರ ಕೊಟ್ಟಿ ಅಂತಲ್ಲ, ಅದನ್ನು ಕೇಳಿ ಮತ್ತೆ ಬೇಜಾರು ಮಾಡ್ಕೊಂಡಿದ್ದಾರೆ. ಅಯ್ಯೋ, ಆ ವಿಷಯ ಮಾವನವರೆಗೂ ಹೋಗ್ಬಿಡ್ತಾ? ಇಲ್ಲಿ ಒಂದು ಪಿನ್ ಬಿದ್ದರೂ ವಿಷಯ ಅಲ್ಲಿ ತನಕ ಹೋಗುತ್ತೆ. ಛೇ, ನಾನು ದುಡುಕ್ಬಿಟ್ಟೆ. ಪರವಾಗಿಲ್ಲ ದಿವ್ಯಾ, ಈ ಮುದುಕ ನೀನು ಕೊಟ್ಟಿರೋ ಕಾಟ ಏನು ಕಡಿಮೆನಾ? ಯಾರಿಗಾದ್ರೂ ಸಿಟ್ಟು ಬಂದೇ ಬರುತ್ತೆ. ನೀನು ಮಾಡಿರೋದು ಸರಿಯಾಗೇ ಇದೆ. ಇವಾಗ ಏನು ಮಾಡೋದತ್ತೆ? ನೀನು ಗೆಲ್ತೀಯ ದಿವ್ಯಾ, ನಿನ್ನನ್ನು ಗೆಲ್ಸೋಕೆ ಅಂತಾನೆ ನಾನು ಬಂದಿರೋದು. ಬಾಲ ನಿನ್ನನ್ನು ಇಷ್ಟಪಟ್ಟು ಮದುವೆ ಆಗಿದ್ದಾನೆ. ನಿನ್ನನ್ನು ನಮ್ಮನೆ ಸೊಸೆಯಾಗಿ ಸೇರಿಸೋ ಜವಾಬ್ದಾರಿ ನಂದು. ಅತ್ತೆ, ನೀವು ತುಂಬ ಒಳ್ಳೆಯವರು. ಅಷ್ಟೊಂದು ಎಮೋಷ್ನಲ್ ಆಗಬೇಡ ದಿವ್ಯಾ, ಸ್ವಲ್ಪ ಪ್ರಾಕ್ಟಿಕಲ್ ಆಗಿರೋ. ಯೋಚನೆ ಮಾಡಬೇಡ, ಎಲ್ಲ ಸರಿ ಮಾಡೋಣ. ಈ ತಾತನ ಇಂಪ್ರೆಸ್ ಮಾಡೋದು ತುಂಬ ಕಷ್ಟ ಅತ್ತೆ. ನಾನು ಟ್ರೈ ಮಾಡ್ತಿದ್ದೀನಿ. ನಂಗೆ ಗೊತ್ತು ದಿವ್ಯಾ, ನೀನು ತುಂಬ ಕಷ್ಟಪಡ್ತಿದ್ಯಾ ಅಂತ. ನೋಡು, ನೀನು ಇನ್ನೊಂದು ಸ್ವಲ್ಪ ಕಷ್ಟಪಟ್ಟು ತಾತನ ಮನ್ಸನ್ನು ಗೆದ್ದುಬಿಟ್ಟು ನಾವೆಲ್ಲ ಒಂದಾದರೆ ನಮ್ಮ ಸಂಸಾರ ಸರಿ ಮಾಡಿದ ಪುಣ್ಯ ನಿನಗೆ ಬರುತ್ತೆ ದಿವ್ಯಾ. ಆಗ್ಲಾದ್ರೂ ಮಾವ ನನ್ನ ಒಪ್ಕೊಂತಾರ? ಒಪ್ಕೊಳ್ಳೋದ? ನಿಮ್ಮ ಮಾವ ಅವ್ರ ಸಾಮ್ರಾಜ್ಯಕ್ಕೆ ನಿನ್ನ ಮತ್ತೆ ಬಾಲನ್ನ ಉತ್ತರಾಧಿಕಾರಿ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತೀನಿ.
ಹೋದ ಇವನು. ಅತ್ತೆ ಅಜ್ಜಿ ಬೇರೆ ಬಂದಿದ್ದಾರೆ. ಅಯ್ಯೋ ಲೇಟ್ ಮಾಡ್ತಾ ಇದ್ದಾನೆ. ನೂರಾರು ಕಾಲ ಸುಖವಾಗಿ ಬಾಳು. ಮೈದಾ ನಾನು ಬಂದೆ. ಟನ್ ಟಡನ್. ನೀನು ಹೇಳಿದೆಲ್ಲ ತಂದಿದ್ದೀನಿ, ಒಂದ್ಸರಿ ಚೆಕ್ ಮಾಡ್ಕೊಬಿಡು. ಹೇಳಿದ್ದೆಲ್ಲ ತಂದಿದ್ದೆ ತಾನೆ, ಮತ್ತೆ ಇನ್ನೇನೋ ಚೆಕ್ ಮಾಡೋದು? ಸರಿ ಮೈದಾ, ಈಗಿಂದ ಹೀಗೆ ಹೋಗ್ಬಿಟ್ಟು ಹಾಲಲ್ಲೆಲ್ಲ ರೆಡಿ ಮಾಡ್ಬಿಟ್ಟಿದ್ವಿ. ರೀತು ಇದ್ದಾಳೆ ತಾನೆ, ಅವಳಿಗೆ ಹೇಳಪ್ಪ ಹೆಲ್ಪ್ ಮಾಡಕ್ಕೆ, ನನ್ನ ಮಾತೆ ಕೇಳಲ್ಲ ಅಂತಾಳೆ. ಬಾಮಿ ಹಾಲ್ ಅಲ್ಲ ಕಣೋ. ಮತ್ತೆ ಮೊದಲೇ ನಾನು ಅವಳಿಗೆ ಬೆಳಿಗ್ಗೆಯಿಂದ ವಿಶ್ ಮಾಡಿಲ್ಲ ಅಂತ ಸತ್ಯ ಉರ್ಕೊಂಡು ಕೂತಿದ್ದಾಳೆ. ಇವಾಗ ಸಡನ್ ಆಗಿ ಹೋಗಿ ನೀನು ಹಾಲ್ ಡೆಕೋರೇಟ್ ಮಾಡಿದ್ರೆ ಸತ್ಯನ ಜೊತೆ ನಮ್ಮ ಮನೆಯವರು ಶೇರ್ಸನ್ನ ಅಟ್ಯಾಚ್ ಬಿಡ್ತಾರೆ. ಇದೆಲ್ಲ ಆಗ ಮಾತೆ ಅಲ್ಲ ಕಣೋ ಬಾಮಿ. ಮತ್ತೇನ್ ಮಾಡೋದು? ಇದನ್ನೇನು ಮಾಡೋದು ಈಗ? ಅದಕ್ಕೆ ನಾನು ಬೇರೆ ಒಂದು ಪ್ಲಾನ್ ಮಾಡಿದ್ದೀನಿ. ಇದನ್ನೆಲ್ಲ ತಗೊಂಡೋಗಿ ನೀನು ಅಲ್ಲೇ ಸೆಟಪ್ ಮಾಡಬೇಕು. ಅದ್ರ ಜೊತೆ ನೀನು ಇನ್ನೊಂದು ಏನೋ ತರಬೇಕು. ಅದೇ ಮೋಸ್ಟ್ ಇಂಪಾರ್ಟೆಂಟು. ಮೋಸ್ಟ್ ಇಂಪಾರ್ಟೆಂಟಾ? ಏನಪ್ಪ ಅದು? ಇದನ್ನ ತಗೊಂಡ್ಬಂದು ನನಗೆ ಫೋನ್ ಮಾಡು. ಅದನ್ನ ಎಲ್ಲ ಅರೇಂಜ್ ಮಾಡಬೇಕು, ಹೇಗೆ ಅರೇಂಜ್ ಮಾಡಬೇಕು ಅಂತ ನನಗೆ ಹೇಳ್ತೀನಿ. ಮೊದ್ಲಿವಾಗ ಇಲ್ಲಿ ನೋಡು. ಆಯ್ತಪ್ಪ, ದೊಡ್ಡ ಸ್ಕೀಮೇ ಹಾಕೊಂಬಿಟ್ಟಿದ್ಯಾ. ಸದ್ಯಕ್ಕೆ ಇದನ್ನ ಹಿಡ್ಕ, ನಾ ಬೋತೀನಿ.